ಒಂದು ಮಹಿಳೆ ಮೇಲೆ ದೌರ್ಜನ್ಯ ಮುಟ್ಟಿದ್ರನೆ ರೇಪ್ ಕೇಸು ದೌರ್ಜನ್ಯ ಕೇಸು ಇರೋ ಬರೋ ಸೆಕ್ಷನ್ಸ್ ಹಾಕಿ ನಿಮ್ನ ಮುದ್ದೆ ಮುರಿಯಕ್ಕೆ ಕಳಿಸ್ತಾರೆ. ಅದೇ ಯಾಕೆ ಇಲ್ಲಿ ಇವಳ ಮೇಲೇನು ರಿಷಿ ಮೇಲೇನು ನಡೆದಿಲ್ಲ. ಸೊ ಇಲ್ಲಿ ನಾನು ತಪ್ಪು ಎಲ್ಲರೂ ತಪ್ಪು ಮಾಡಿ ಖಂಡಿಸ್ತೀನಿ. ಎಲ್ಲ ಒಂದು ಕಡೆ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ನಟ ಕಿಚ್ಚ ಸುದೀಪ್ ಅವರು ದೊಡ್ಡ ತಪ್ಪು ಮಾಡಿದ್ದಾರೆ. ರಕ್ಷಿತಾಳ ಮೇಲೆ ತೋರಿಸಿದಂಥ ದರ್ಪ ದೌಲತ್ತು ಆ ಕೋಪ ಆ ಪಿತ್ತ ಅಶ್ವಿನಿ ಗೌಡ ಮೇಲೆ ತೋರಿಸಿ ಎಲ್ಲಿ ಎಸ್ ಕ್ಯಾಟಗರಿ ಅಂದ್ಲು, ಅಮಾವಾಸ್ಯೆ ಅಂದ್ಲು. ಏನು ಸರಿ ಅಮಾವಾಸ್ಯೆ ಪೌರ್ಣಮಿ ಅಂದರೆ ಬಣ್ಣನ ವರ್ಣಿಸಿರುವಂಥದ್ದು ಆಯ್ತಪ್ಪ. ಮತ್ತೆ ಕ್ಯಾಟಗರಿ ಯೋಗ್ಯತೆ ಬಗ್ಗೆ ಅವಳ ಬಗ್ಗೆ ಅಷ್ಟು ವರ್ಣಿಸ್ತಾಳಲ್ಲ. ಅಶ್ವಿನಿ ಗೌಡದ ಏನು ಕೊಡುಗೆ ಇದೆ? ನಮ್ಮಪ್ಪ ಒಂದು ಗಿಡ ನೆಲೆಸಿ ಅದನ್ನ ಮರ ಮಾಡಿ ಅದ್ರ ಕೆಳಗೆ ನೆರಳು ತಗೊಳ್ಳೋದು ಬೇರೆ, ನಾವು ಕಷ್ಟಪಟ್ಟು ದುಡಿಯೋದು ಬೇರೆ ಅಲ್ವಾ ಸರ್? ಹಣಕ್ಕೆ ಪ್ರತಿಯೊಂದಕ್ಕೂ ಬೆಲೆ ಗೊತ್ತಿರೋರು ಯಾರು ಈ ಥರ ಮಾತಾಡೋದಿಲ್ಲ. ರಕ್ಷಿತಾ ಬಡ ಹೆಣ್ಣು ಮಗಳು, ಗಿಲ್ಲಿ ಬಡ ಹೆಣ್ಣು ಮಗಳು, ಗಿಲ್ಲಿ ಬಡ ಹೆಣ್ಣು ಮಗ. ಹಾಗೆ ಅಶ್ವಿನಿ ಗೌಡ ಎಲ್ಲ ನೋಡಿರೋರು, ಹಣ ಆಸ್ತಿ ಅಂತಸ್ತು. ಕಿಚ್ಚ ಸುದೀಪ್ ಅವ್ರಿಗೂ ಅಷ್ಟೇ, ನೇಮ್ ಆ್ಯಂಡ್ ಫೇಮ್. ಅಶ್ವಿನಿ ಗೌಡ ನಟಿ, ಅದಕ್ಕೂ ಸಪೋರ್ಟ್ ಮಾಡಿದ್ರ? ಇಲ್ಲ. ಕಿಚ್ಚ ಅವ್ರಿಗೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಸೊ ನಟಿ ಮತ್ತೆ ನಟ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ಅಶ್ವಿನಿ ಅವ್ರು ಹೇಳ್ತಾರೆ ಯಾವುದೋ ಒಂದು ವಿಚಾರಕ್ಕೆ ಇಡೀ ಕಲಾವಿದರಿಗೆ ಅವಮಾನ ಆಯ್ತು ಅಂತ. ಸೊ ನನ್ನ ಅವ್ರಿಗೆ ಅವಮಾನ ಮಾಡಿರ್ಬೋದು, ಬಟ್ ಕಲಾವಿದರಿಗೆ ಅವಮಾನ ಆಯ್ತು. ಬಟ್ ಅವಾಗ ಸುದೀಪ್ ಅವ್ರು ಹೇಳಿದ್ರು ನಾನು ಒಬ್ಬ ಕಲಾವಿದ, ನೀವು ಅದನ್ನ ಡೈವರ್ಟ್ ಮಾಡಬೇಡಿ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ ಅದು ಬಂತು? ಒಬ್ಬರು ಮಹಿಳಾ ಆಯೋಗಕ್ಕೆ ಹೋಗಿ ದೂರು ಕೊಟ್ಟರು, ಕಲಾವಿದರಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ ರಕ್ಷಿತಾ ಅಂತ ಕೊಟ್ಟೋಗ ಅದಕ್ಕೆ ಕಲಾವಿದರಾಗಿ ಒಬ್ಬ ಕಲಾವಿದ ಆಗಿ ಸುದೀಪ್ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೊರತು ಎಲ್ಲೂ ಅದನ್ನ ಅವ್ರೇನು ಕೊಡ್ಬೇಕು ರಿಯಾಕ್ಷನ್ ಅನ್ನೋದು ಕೊಟ್ಟಿಲ್ಲ. ಕಲಾವಿದರಿಗೆ ಅವಮಾನ ಆಗಬಾರ್ದು, ಬಡ ಹೆಣ್ಣು ಮಕ್ಕಳಿಗೆ ಅವಮಾನ ಆಗಲಿ, ಪಿತ್ತ ಹೆಚ್ಚಾಗಲಿ, ಅವ್ರಿಗೆ ಮಾನಹಾನಿ ಆಗಲಿ, ಏನೇ ಆಗ್ಬಿಡ್ಲಿ, ಕಲಾವಿದರಿಗೆ ಮಾತ್ರ ಅವಮಾನ ಆಗಬಾರ್ದು. ಆ ಒಂದು ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ರು. ಒಂದ್ ನಿಮಿಷ ಅದಕ್ಕೆ ಮುಂಚೆ ಎಷ್ಟು ವಾರಕ್ಕೆ ಮುಂಚೆ ಅಶ್ವಿನಿ ಗೌಡ ಹೇಳಿರೋದು ಎಸ್ ಕ್ಯಾಟಗರಿ ಸ್ಲಮ್ಮು, ನಿನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ನಿನ್ನ ಯೋಗ್ಯತೆ ಎಲ್ಲಿಂದ. ಯಾಕೆ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಿಲ್ಲ? ಕಿಚ್ಚ ಸುದೀಪ್ ಅವರು ಅದನ್ನು ಪ್ರಶ್ನೆ ಮಾಡಿದರೆ ನಾನು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಸರ್. ನಾನು ನಿರಂತರವಾಗಿ ಯೂಟ್ಯೂಬ್ಸಲ್ಲಿ ಫೇಸ್ಬುಕ್ಕಲ್ಲಿ ಕೇಳ್ತಾ ಇರೋದು ಯಾಕೆ ಕಿಚ್ಚ ಸುದೀಪ್ ಅವರು ಎಸ್ ಕ್ಯಾಟಗರಿ ಅನ್ನೋದು ಏನು, ಸ್ಲಮ್ ಅದು SC STನ ಇಲ್ಲ ಶೆಟ್ಟಿನ ಇಲ್ಲ ಏನು ಎಸ್ಸು, ಒಂದು ಉತ್ತರ ಕೊಡಿ ಅಂತ ನಾನು ಕೇಳಿದ್ದೀನಿ. ಯಾಕೆ ಅದ್ರ ಬಗ್ಗೆ ಪ್ರತಿಕ್ರಿಯಿಸಿಲ್ಲ? ಓಕೆ, ನಿಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅದು ಎಸ್ ಕ್ಯಾಟಗರಿ ಅನ್ನೋದು ಕಂಪ್ಲೇಂಟ್ ಆಯ್ತು. ಆಕ್ಚುಲಿ ಕಂಪ್ಲೇಂಟ್ ಆಯ್ತು, ಅವ್ರನ್ನ ಎಲ್ಲ ಆಯ್ತು ಔಟ್ಸೈಡ್ ಕಂಪ್ಲೇಂಟ್ ಆಯ್ತು. ನೋನು ಆಗಿಲ್ಲ ಸರ್, ನಾನು ಎಲ್ಲಾ ವಿಚಾರಿಸ್ಕೊಂಡ್ ಬಂದೆ, ಎಲ್ಲೂ ಆಗಿಲ್ಲ. ಪಾಪ ವಕೀಲರೊಬ್ರು ಕೊಟ್ಟಿದ್ರು, ಒಂದು ಪಿಟಿಷನ್ ಮಾಡ್ಕೊಂಡಿದ್ದಾರೆ ಹೊರತು ಎಲ್ಲೂ ಆಗಿಲ್ಲ. ನಾನು ದೂರು ಕೊಡಕ್ ಮುಂಚೆ ಎಲ್ಲೆಲ್ಲಿ ಕಂಪ್ಲೇಂಟ್ ಆಗಿದೆ ನಾನು ವಿಚಾರಿಸ್ಕೊಂಡೆ ಹೆಜ್ಜೆ ಇಟ್ಟಿದ್ದು.